ಗೌಡ್ರೆ ಒಂದ್ಕಿಂತ ನನ್ ಮಾತ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಗೌಡ್ರೆ. ನಿಮ್ ಕೋಪದಲ್ಲಿ ನ್ಯಾಯ ಅದೇ ಅಂತ ನನಗ್ ಗೊತ್ತು ಗೌಡ್ರೆ. ನೀವು ವಾಪಸ್ ಬಂದಿದ್ದು ಶಾನೆ ಸಂತೋಷ ಆಯ್ತು ಅದಕ್ಕೆಮ್ಮ. ಆದ್ರೆ ನೀವು ಈ ಜಾಗದಲ್ಲಿ ಇರ್ಬೇಕಾಯ್ತಲ್ಲ ಅನ್ನೋದೊಂದೇ ನೋವಾಯ್ತಾ ಇರೋದು. ನನ್ ಗಂಡನ್ ಮನೆಗ್ ವಾಪಸ್ ಬಂದೆ ಅನ್ನೋ ಖುಷಿ ಮುಂದೆ ಈ ಜಾಗದಲ್ಲಿ ಇರ್ಬೇಕನ್ನೋ ನೋವೇನು ಇಲ್ಲ ಬಿಡೋಣ. ಜೀವನ ಅಂದ್ಮ್ಯಾಕೆ ಕಷ್ಟ ಸುಖ ಎಲ್ಲಾನು ಸಹಜನೇ ಅಲ್ವೇ. ಕಷ್ಟ ಬಂದಾಗ ಕುಗ್ದೆ ಸುಖ ಇದ್ದಾಗ ಹಿಗ್ದೆ ಮುನ್ನುಗ್ಗಿದ್ರೇನೆ ಅಲ್ವೇ ಅದಕ್ಕೊಂದರ್ಥ. ಈ ಹಟ್ಟಿಲಿ ಮುದ್ದು ಸೊಸೆಯಾಗಿ ಮಹಾರಾಣಿಯಂಗ್ ಬದುಕ್ಬೇಕಾಗಿದ್ ನೀವು ಬೇರೆಯವ್ರ ಸಂಚುಗ್ ಬಲಿಯಾಗಿ ಇಲ್ಲಿ ಬದುಕಂಗಾಗದೆ. ನನ್ನ ಹಣೆ ಬರಕ್ಕೆ ಯಾರನ್ನೂ ಹೊಣೆ ಮಾರಕ್ಕಿಲ್ಲ. ಏನೇ ಬಂದ್ರುವೆ ಧೈರ್ಯವಾಗಿ ಎದುರಿಸ್ತೀನಿ. ಅಣ್ಣಯ್ಯ, ಇನ್ನೊಂದು ಮಾತು, ಆ ದಿನ ಮಾಡಿರೋ ತಪ್ಪಿಗೆ ಈ ದಿನ ಶಿಕ್ಷೆ ಅನುಭವಿಸ್ಲೇಬೇಕು. ಅವಾಗೆಯ ನಾನು ಮಾಡಿರೋ ಪಾಪಕ್ಕೆ ಪರಿಹಾರ ಸಿಗೋದು. ನೀವ್ ಇವತ್ತು ಹಿಂಗಿರ್ಬೋದು ಅದಕ್ಕೆಮ್ಮ, ಕಾಲ ಹಿಂಗೆ ಇರಾಕಿಲ್ಲ. ನೀವೆಲ್ರೂ ಮನ್ಸು ಗೆದ್ದು ಈ ಮನೆ ಮುದ್ದು ಸೊಸೆ ಅನ್ನಿಸ್ಕೋಬೇಕು. ನೀವು ವಿದ್ಯಾವಂತೆ, ಮೇಲಾಗಿ ನೀವು ಬುದ್ಧಿವಂತೆ. ನಾನೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದನ್ನ ಸಾಧಿಸ್ತೀರ ಅನ್ನೋ ನಂಬಿಕೆ ನನ್ಗದೆ. ನಾನು ಅದೇ ನಂಬಿಕೆ ಮೇಲೆ ಇವನಿ ಅಣ್ಣ. ನೋಡೋಣ ಅದ್ಯಾವ್ರು ಯಾವ ದಾರಿ ತೋರಿಸ್ತಾನೆ ಅಂತ. ಒಳ್ಳೆಯವ್ರಿಗೆ ಪರೀಕ್ಷೆ ಜಾಸ್ತಿ ಅದಕ್ಕೆಮ್ಮ, ಆದ್ರೆ ಖಂಡಿತ ಅದ್ಯಾರು ಒಳ್ಳೇದು ಮಾಡ್ತಾನೆ. ನೋಡಿ ಅದಕ್ಕೆಮ್ಮ, ನಿಮ್ಗೇನೇ ಸಹಾಯ ಬೇಕು ಅಂದ್ರೋ ಈ ಅಣ್ಣನ್ ಕೇಳಿ. ಈ ಅಣ್ಣ ನಿಮ್ ಜೊತೆ ಯಾವಾಗ್ಲೂ ಇರ್ತಾನೆ. ಈಟ್ ಸಾಕಣ, ಬದುಕಕ್ಕೆ ಒಂದ್ ಭರವಸೆ ಸಿಕ್ಕದೆ. ನಾನ್ ಖಂಡಿತ ಬದುಕ್ತೀನಿ. ಮಗಳು ಬಾಳು ಸರಿ ಹೋಗ್ಬೇಕು ಅನ್ನೋ ಆಟಕ್ ಬಿದ್ದು ಎಂತ ಕೆಲಸ ಮಾಡ್ಕೊಂಡಿದ್ಯಾ ನೋಡು. ಅಲ್ಲ, ಚಾಟಿಲಿ ಈಟೆಲ್ಲ ಹೊಡ್ಕೋಬೇಕಿತ್ತ? ನಾನು ಹಿಂಗೆ ಮಾಡಿದ್ದಕ್ಕೆ ಕಣೆ ಅವಳು ಗಂಡನ ಮನೆ ಸೇರ್ಕೊಂಡಿದ್ದು. ಇಲ್ದೇ ಇದ್ರೆ ಶಾಶ್ವತವಾಗಿ ಗಂಡನ್ ಬಿಟ್ಟವಳು ಅಂತ ಅನ್ನಿಸ್ಕೊಂಡು ಇಲ್ಲೇ ಇರೋಳು. ದಿಟ ಹೇಳ್ತೀವ್ನಿ ಕಣಯ್ಯ, ಈಟ್ ದಿನ ಜವಾಬ್ದಾರಿ ಇಲ್ದೇ ಇರೋ ಮನ್ಸ ಇವನ್ಗೆ ಯಾಕೆ ಹೆಂಡ್ರು ಮಕ್ಕಳು ಅಂತ ಬೈಕೋತಾ ಇದ್ದೆ. ಆದ್ರೆ ಇವತ್ತು ಮಗಳಿಗೋಸ್ಕರ ಈಟೆಲ್ಲ ಮಾಡಿದ್ ನೋಡಿ ಸ್ಯಾನೆ ಖುಷಿ ಆಯ್ತದೆ. ಕುಡ್ಕ ಆದ್ರುವೆ ಜವಾಬ್ದಾರಿ ಇರೋ ಮನ್ಸ ಅಂತ ಹೆಮ್ಮೆ ಆಯ್ತದೆ. ರತ್ನಿ, ಈಟ್ ದಿನ ಏನೇ ಆದ್ರೂ ನೀನಿದೆಯಾ, ನಿಭಾಯಿಸ್ಕೊಂಡು ಹೋಯ್ತೀಯ ಅನ್ನೋ ಬಂಡ ಧೈರ್ಯ ಇತ್ತು. ಆದ್ರೆ ನನ್ನ ಮಗಳ ಬದುಕು ಹಾಳಾಯ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಕಿದ್ರೆ ನನ್ನ ಬದುಕಿಗೆ ಏನ್ ಅರ್ಥ ಅಂತ ಅನ್ನಿಸ್ತು. ಅದಕ್ಕೆ ಹೆಂಗಾರು ಮಾಡಿ ಅವಳ ಜೀವನ ಸರಿ ಮಾಡೋಣ ಅನ್ಬಿಟ್ಟು ಹಿಂಗ್ ಮಾಡಿದೆ. ಮಕ್ಳ ಮ್ಯಾಲೆ ನಿಂಗಿರೋ ಪ್ರೀತಿ ನೋಡಿ ಗಂಡ್ಸಾದವನ್ಗೆ ತನ್ನ ಹೆಂಡ್ರ ಕೈಯಲ್ಲಿ ನಾನೇ ಒಳ್ಳೆ ಗಂಡ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಬ್ಯಾರೆ ಖುಷಿ ಏನಿದ್ದದು ಹೇಳು. ನೀನು ನನ್ನ ಬಗ್ಗೆ ಹೆಮ್ಮೆ ಆಯ್ತು ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕು ಬಿಡು. ಆದ್ರುವೆ ನಿನ್ ಮೈಮ್ಯಾಗಿರೋ ಗಾಯ ನೋಡ್ತಾ ಇದ್ರೆ ನಂಗೆ ಸ್ಯಾನೆ ನೋವಾಯ್ತದೆ ಕಣಯ್ಯ. ರತ್ನೆ, ಈ ಗಾಯದಿಂದ ನನ್ನ ಮಗಳ ಬದುಕಿಗೆ ಒಳ್ಳೇದಾಯ್ತಲ್ವಾ, ಬೊಟ್ಟಾಕೋ. ನನಗೆ ಈ ನೋವಿಗಿಂತ ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಸಮಾಧಾನ. ಯೋ, ಏನೋ ಹೋರಾಟ ಮಾಡಿ ಮಗಳನ್ನ ಗಂಡ ನಟ್ಟಿಗೆ ಸೇರಿಸ್ಬಿಟ್ಟು ಖುಷಿ ಪಡ್ತಾ ಇದ್ದಿ. ಆದ್ರೆ ನನ್ನ ಮಗಳಲ್ಲಿ ಏನ್ ಕಷ್ಟ ಪಡ್ತಾ ಇದ್ದಾಳು ಅಂತ ಸ್ಯಾನೆ ಭಯ ಆಯ್ತದೆ. ಅದ್ಯಾಕಮ್ಮಿ ಹಂಗ್ ದಿಗಿಲ್ ಬಿದ್ದಿ? ಈಗ ಹೊಸಿ ಕ್ವಾಪದಲ್ಲವ್ರೆ, ಅದಕ್ಕೆ ಕೊಸರಾಡ್ತಾರೆ. ಆಮೇಲೆ ಕ್ವಾಪ ಅಂದ್ಮೇಲೆ ಅವರೇ ಸರಿ ಹೋಯ್ತಾರೆ. ನೋಡ್ತಾ ಇರು, ಅವ್ರಟ್ಟಿ ವಾರಸ್ತಾರ ನನ್ನ ಮಗಳ ಹೊಟ್ಟೆಯಲ್ಲಿ ಬೆಳೀತಿರೋದಕ್ಕೆ ಅವಳನ್ನ ಮಾರಾಣಿ ಮಾರಾಣಿ ಕಂಡಂಗ್ ನೋಡ್ಕೋತಾರೆ. ಅಲ್ಲ ಕಣಬೆ, ಇಷ್ಟು ಖುಷಿಯಾಗಿ ಹೇಳ್ತಾ ಇದ್ರೆ ನೀನ್ ಒಳ್ಳೆ ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಗಾಬರಿ ಬಿದ್ದಿದಿ. ರತ್ನೆ,
ನಿನ್ನೆ ಕರಿತಿರೋದು, ಮಾತಾಡು. ಅಯ್ಯೋ ಅದು ಓನಾಯ್ತಮ್ಮೆ 7. ಸಂತೋಷವಾಗಿರ್ಬೇಕಾದ್ರೆ ನಾನು ಯಾಕೆ ಪಾಪ ಮಾಡ್ಕೊಳ್ಳಿ? ಅದೇನು 7 7 ರತ್ನೆ. ಆ, ಅವತ್ತು ವಿದ್ಯನ್ ಕೈ ನೋಡಿ ಬಸ್ರಿ ಅಂತ ಹೇಳದ್ನಲ್ಲ, ಅದು ಸುಳ್ಳು. ಅದ್ಕೆಮ್ಮ ಊಟ ಮಾಡಿದ್ರಾ? ಇಲ್ಲ, ಮಾಡ್ಬೇಕು ಕ್ವಾಟ್ಲೆ ಅಣ್ಣ. ನೀವ್ ಮಾಡಿದ್ರೆ? ಮಾಡ್ಬೇಕು ಅದ್ಕೆಮ್ಮ. ಆದ್ರೂ ಏನೇ ಆಗ್ಲಿ ಅದ್ಕೆಮ್ಮ, ಕಾಲ್ ಮಡ್ಗಕ್ ಇರೋ ಜಾಗನ ಒಳ್ಳೆ ಅರಮನೆ ಮಾಡಂಗ್ ಮಾಡ್ಬಿಟ್ಟಿದಿರಿ. ನಾವ್ ಯಾವ ಜಾಗದಲ್ಲಿ ಇದೀವೋ ಅದೇ ಅರಮನೆ ಆಗ್ಬೇಕು. ಅದ್ಕೆಮ್ಮ, ಈ ಶೆಡ್ ಅಲ್ಲಿರೋ ಗಲೀಜ್ನ ತೆಗ್ದು ಕ್ಲೀನ್ ಮಾಡ್ದಂಗೆ ನಮ್ಮ ಅಣ್ಣ ತಮ್ಮನ್ ಮನ್ಸಲ್ಲಿ ನಿಮ್ ಬಗ್ಗೆ ಇರೋ ಕೆಟ್ಟ ಅಭಿಪ್ರಾಯನ ತೆಗ್ದಾಕಿ ಆದಷ್ಟು ಬಂದ್ಬಿಡಿ. ಈಗ ನೋಡಿ, ಇಲ್ಲಿ ಬ್ಯಾರ್ದೆ ಇರೋದ್ನೆಲ್ಲ ತುಂಬಿ ಈ ಜಾಗನೇ ಕುಲ್ಗೆಡಿಸ್ಬಿಟ್ಟಿದ್ರು. ಹಂಗೆ ನಮ್ಮ ಅಣ್ಣ ತಮ್ಮನ್ ತಲೆಯಲ್ಲಿ ಬ್ಯಾರ್ದೆ ಇರೋ ವಿಷಯಗಳೇ, ತಪ್ಪು ಕಲ್ಪನೆಗಳೇ ತುಂಬ್ಕೊಂಡವೆ. ಅದನ್ನೆಲ್ಲ ತೆಗ್ದಾಕುದ್ರೆ ಸಾಕು, ಎಲ್ಲ ಸರಿ ಹೋಗೈತದೆ. ಇಲ್ಲ ಅಣ್ಣಯ್ಯ, ಗೊತ್ತಿದ್ದು ತಪ್ಪು ಮಾಡಿದ್ನೋ ಅದ್ರಿಂದಾಗಿ ಮಾವಯ್ಯ, ಗೌಡ್ರು ಎಲ್ರೂ ನೋವು ಅನ್ಭವಿಸೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅದ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿರೋ ಅವಕಾಶ ಅನ್ಕೋತೀನಿ. ಅಂತ ಸೀತಾ ಮಾತೆಗೆ ಪರೀಕ್ಷೆ ತಪ್ಪಲಿಲ್ವಂತೆ. ಇನ್ನು ನಾನ್ ಯಾವ ಲೆಕ್ಕ ಅಣ್ಣಯ್ಯ? ಆದಷ್ಟು ಬಿರ್ನೆ ನಿಮ್ ಪರೀಕ್ಷೆ ಮುಗ್ದು ಬೇಗ ಅಟ್ಟಿಗೆ ಬಂದ್ಬಿಡಿ ಅದ್ಕೆಮ್ಮ. ನೀವ್ ಇಲ್ಲಿರೋದ್ ನೋಡಕ್ಕೆ ನನ್ ಮನ್ಸಕ್ ಸ್ಯಾನೆ ನೋವಾಯ್ತಾ ಇದೆ. ಅಣ್ಣಯ್ಯ, ನನಗ್ ಈ ಜೀವನ ಏನು ಹೊಸದಲ್ಲ. ನಾನು ಹುಟ್ದಾಗಿಂದಾನು ಬದುಕಿರೋದೇ ಹಿಂಗೆ. ಮಧ್ಯದೆಲ್ಲ ಆಟಯ್ಯ ಆ ಜೀವನ ಸಿಕ್ಕಿದ್ದು. ಅವತ್ತು ನೀನು ಹಿಂಗೆ ಬದುಕ್ಬೇಕಂತ ಹೇಳಿದ್ರು, ಸ್ವೀಕಾರ ಮಾಡ್ದೆ. ಆದ್ರೆ ಈಗ ಹಿಂಗ್ ಬದುಕು ಅಂತ ಹೇಳ್ತವ್ರೆ, ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡಿವ್ನಿ. ಇದ್ರ ಮೇಲೆ ನಂಗೆ ಹೇಳಕ್ಕೆ ಏನಿಲ್ಲ ಅದ್ಕೆಮ್ಮ. ಆಮ್ಯಾಕ್ ನಿಮ್ಗೆ ಏನೇ ಸಹಾಯ ಅಂದ್ರು ನನ್ನ ಕೇಳಿ. ಸರಿ ಅಣ್ಣಯ್ಯ. ಗೌಡ್ರೆ, ಒಂದ್ಕಿಂತ ನನ್ ಮಾತ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಗೌಡ್ರೆ. ನಿಮ್ ಕೋಪದಲ್ಲಿ ನ್ಯಾಯ ಅದೇ ಅಂತ ನನಗ್ ಗೊತ್ತು ಗೌಡ್ರೆ. ಆದ್ರೆ ಪ್ರಮಾಣ ಮಾಡಿ ಹೇಳ್ತೀವ್ನಿ, ಕೆಟ್ಟ ಉದ್ದೇಶ ಇಟ್ಕೊಂಡು ನನ್ ಫೋನ್ ಮಾಡ್ಲಿಲ್ಲ. ಮಾಡೋದೆಲ್ಲ ಮಾಡಿರೋದಕ್ಕೆ ಸಮಜಾಯಿಸ ಕೊಡೋದಕ್ಕೆ ಮನ್ಸಾರ ಹೆಂಗ್ ಬರ್ತದೆ ನಿಂಗೆ? ಮನೆಗ್ ಬಂದೇಟ್ಗೆ ಗೆದ್ದೆ ಅನ್ಕೋಬೇಡ. ಇನ್ನು ಜೀವನದಾಗ ಅನ್ಭವಿಸೋದು ಸ್ಯಾನೆ ಅದೇ. ನೀವ್ ಕೊಡೋ ಶಿಕ್ಷೆನ ಸಂತೋಷವಾಗಿ ಅನ್ಭವಿಸ್ತೀನಿ ಗೌಡ್ರೆ. ನಾನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಸಿಕ್ಕಿರೋ ಅವಕಾಶ ಅನ್ಕೊಂಡಿವ್ನಿ. ನಾನ್ ಕೊಡ್ಬೇಕು ಅನ್ಕೊಂಡಿದ್ ಶಿಕ್ಷೆ ಇದಲ್ಲ. ಇದಕ್ಕೆ ಈ ಪಾರ್ಟಿ ಸಂತೋಷ ಪಡೋ ಅಗತ್ಯ ಇಲ್ಲ. ಎಲ್ಲ ಬದ್ಲಾಯ್ತು ಅಂತ ಅನ್ಕೊಂಡು ಈಟೆಲ್ಲ ನಾಟಕ ಮಾಡ್ತಾ ಇದೆಯಾ ಅಲ್ವೇ? ಈ ಜನ್ಮದಲ್ಲಿ ನೀನ್ ಅನ್ಕೊಂಡಿದ್ ನಡಿಯಾಕಿಲ್ಲ. ಮಾಡಿರೋ ಪಾಪಕ್ಕೆ ನಿಂಗೆ ಈ ಶಿಕ್ಷೆ ಎಲ್ಲ ಸಾಕಾಗಕ್ಕಿಲ್ಲ. ಆಯ್ತು ಗೌಡ್ರೆ, ನಾನು ಯಾವ ಶಿಕ್ಷೆ ಅನ್ಭವಿಸಿದ್ರೆ ನಿಮ್ಗೆ ಸಮಾಧಾನ ಆಯ್ತದೋ ಅದೇ ಶಿಕ್ಷೆ ಕೊಡಿ, ಅದನ್ನೇ ಅನ್ಭವಿಸ್ತೀನಿ. ನಿನ್ ಮಾತ್ ಕೇಳ್ತಾ ಇದ್ರೆ ನಂಗ್ ಮೈ ಎಲ್ಲ ಹತ್ಕೊಂಡು ಉರಿತದೆ. ನೊಂದು ಕ್ಷಣನೂ ಇಲ್ಲಿ ನಿಂತ್ಕೋಬೇಡ, ಒಟ್ಟೋಗು. ಗೌಡ್ರೆ, ಹೇಯ್, ಅನ್ಯಾಯವಾಗಿ ನನ್ನ ಕೆಟ್ಟವನ ನನಗ್ ಮಾಡ್ಬೇಡ, ಒಟ್ಟೋಗಿಲ್ಲಿಂದ. ಅಂಟಮ್ಮ, ನಿಂಗೆ ಅಂತಮ್ಮ ಯಾಕೆ ಹಿಂಗ ಆಡ್ತಾ ಇದೀಯಾ? ಖುಷಿ ಸಮಾಧಾನ ಮಾಡ್ಕೊ. ನಾನ್ ಹಂಗಿರ್ಬೇಕು ಅಂತಂದ್ರೆ ಮರ್ವಾದೆಯಿಂದ ಇಲ್ಲಿಂದ ಹೊಂಟೋಗ ಕೇಳು. ಏನಾದ್ರೂ ಇಲ್ಲೇ ನಿಂತಿದ್ರೆ ನನ್ ಕೈಯಾರನೆ ಕತ್ತಿ ಸಾಯಿಸ್ಬಿಡ್ತೀನಿ ಅಂತ ಹೇಳು. ಹೊಂಟೋಗ ಕೇಳು. ಅಲ್ಲ ಅಂತಮ್ಮ,
ಯಾಕೆ ನೀನ್ ನೀಟೊಂದು ಕಠೋರವಾಗಿ ಮಾತಾಡ್ತಾ ಇದೀಯಾ? ನಾನು ಅವ್ರಿಗೆ ಹೇಳ್ತೀನಿ, ನೀನ್ ಒಳಿಕ್ ಹೋಗು ಹೋಗು ಅಂತಮ್ಮ. ಇದೇ ಕೊನೆ ಕಲ್ಲ. ಇನ್ನೊಂದ್ ಕಿತ ನಂಗೆ ಏನಾದ್ರು ಮುಖ ತೋರ್ಸಕ್ ಬಂದ್ರೆ ನೆಟ್ಟಗಿರಕ್ಕಿಲ್ಲ ಅಂತ ಹೇಳು. ಹಿಂಗಾಯ್ತದೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತು ಅದ್ಕೆಮ್ಮ. ಆದ್ರೆ ನಿಮ್ ಉತ್ಸಾಹ ಕಡ್ಡಿ ಆಗದ್ ಬೇಡ ಅಂತ ನಾನ್ ಮಾತಾಡ್ಲಿಲ್ಲ. ವಾಪ್ ಅನ್ನೋದು ಕೆಂಡದಂಗೆ, ಅದನ್ನ ಮುಟ್ಟಿದ್ರೆ ನಮ್ನೆ ಸುಡುತ್ತೆ. ಅದಕ್ಕೆ ಅದು ತಣ್ಣಗಾಗೋ ಗಂಟ ಕಾಯ್ಬೇಕು. ಇಲ್ಲ ಅದ್ಕೆಮ್ಮ, ತಣ್ಣಗಾಗೋ ದಾರಿ ಯಾವ್ದು ಅಂತ ಯೋಚನೆ ಮಾಡ್ಬೇಕು. ಮೊದ್ಲು ದಾರಿ ಹುಡ್ಕಿ. ಅಣ್ಣ, ಪಾಪ ಏನೋ ಅವಳನ್ನ ಕ್ಷಮಿಸಿ ಸೊಸೆ ಅಂತ ಒಪ್ಕೊಂಡಿರ್ಬೋದು. ಆದ್ರೆ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಅವಳನ್ನ ಹೆಂಡ್ರು ಅಂತ ಒಪ್ಕೋಬೇಡ. ಅವಳನ್ನ ಈ ಅಟ್ಟಿ ಒಳಗ್ ಬಿಟ್ಕೊಂಡಿರ್ಬೋದು, ಆದ್ರೆ ನಿನ್ ಮನ್ಸೊಳಗ್ ಮಾತ್ರ ಬಿಟ್ಕೋಬೇಡ. ಹಂಗೇನಾರ ಅವಳ ನೆನ್ಪು ನಿನ್ ಮನ್ಸ್ನಾಗಿದ್ರೆ ಈಗ್ಲೇ ಸುಟ್ಟಾಕ್ಬಿಡು. ನಿನ್ನ ಮನ್ಸಲ್ಲಿ ಇನ್ಯಾವುದೇ ಕಾರಣಕ್ಕೂ ಅವಳಿಗೊಂಚೂರು ಜಾಗ ಕೊಡಬಾರ್ದು. ತಗೊಳ್ಳೋಣ, ಕುಡಿ. ಅವಳು ಮಾಡಿರೋ ತಪ್ಪನ್ನ ಯಾರು ಮರೆತ್ರುವೆ ನೀನ್ ಮಾತ್ರ ಮರಿಬಾರ್ದಣ. ಆ ದೊಡ್ಡ ಮನೇಲಿ ಇರ್ಬೇಕಾದವನ್ನ ಈ ಶೆಡ್ಡಲ್ಲಿ ಇರಂಗ್ ಮಾಡ್ಬಿಟ್ಟೆ. ಕೋಪ ಮಾಡ್ಕೋಬೇಡ. ನಿಮ್ ತಾತ ನಿಮ್ ಅಪ್ಪಯ್ಯನ್ ಮನ್ಸ್ ಕರಗ್ಸೋ ಶಕ್ತಿ ಇರೋದು ನಿನಗ್ ಮಾತ್ರ. ನೀನು ಹೊರಗಿನ ಪ್ರಪಂಚ ನೋಡೋ ಅಷ್ಟ್ರಲ್ಲಿ ಇರ್ತೀಯ ಬಿಡು.